ಯಾರೋ ನೀವೆಲ್ಲ ನಮ್ ತೋಟದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾನು ನಿಮ್ಮಿಬ್ರು ನಮ್ಮ ಮನೆ ಹತ್ರ ವೆಯ್ಟ್ ಮಾಡ್ತಿದ್ರೆ ನೀವು ನೋಡಿದ್ರೆ ಇಲ್ಲಿ ಹರಟೆ ಹೊಡ್ಕೊಂಡು ನಿಂತ್ಕೊಂಡಿದ್ದೀರಾ? ಏಯ್, ನಿನಗ್ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕೆ ಪದೇ ಪದೇ ನಮಗೆ ಕಾಟ ಕೊಡ್ತಾ ಇದೀಯಾ? ನಿನ್ಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗ್ತಿಲ್ವಾ ರುಕ್ಮಿಣಿ? ಒಂದ್ಸಲ ನಾವ್ ಯಾರಿಗಾದ್ರೂ ಮನ್ಸು ಕೊಟ್ಬಿಟ್ರೆ ಅವ್ರು ನಮ್ಗೆ ಸಿಗೋವರೆಗೂ ನಮ್ಮೆದೆ ವಿಲ್ವಿಲ ಅಂತ ಒದ್ದಾಡ್ತಿರುತ್ತೆ. ನಿದ್ದೆ ಬರಲ್ಲ, ಕೆಲಸ ಮಾಡಕ್ ಮೂಡಿರಲ್ಲ, ಟೈಮ್ ಸರಿಗೇನು ತಿನ್ನಕ್ಕೂ ಆಗಲ್ಲ. ಅಣ್ಣ, ಯಾವ್ದಾದ್ರು ಒಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ, ಇಲ್ಲಾಂದ್ರೆ ಅಸಿಡಿಟಿ ಆಗ್ಬಿಡುತ್ತೆ. ಇದೇನೋ ಹುಡುಗಿ ಜೊತೆಗಿದ್ದಾಳೆ ಅಂತ ಫುಲ್ ಬಿಲ್ಡಪ್ ಕೊಡ್ತಿದ್ಯಾ? ಅಯ್ಯೋ, ಹಾಗೇನಿಲ್ಲ ಬ್ರದರ್, ನೀವ್ ಒಳ್ಳೇದಕ್ಕೆ ಹೇಳ್ದೆ, ಅದಕ್ಕೆ ಕಿಂಡಲ್ ಅಂತ ಹೇಗಾಗುತ್ತೆ? ಹೇಯ್, ನನ್ನ ಹುಡುಗಿ ಜೊತೆ ಯಾವನೋ ಸೆಡೆ ಇದ್ದಾನೆ ಅಂತ ನಾನು ಎಷ್ಟು ಕೋಪದಲ್ಲಿದ್ದೀನಿ. ಅಂಥದ್ರಲ್ಲಿ ನೀನ್ ಅವಳ ಮುಂದೆನೆ ನಂಗೆ ಶೇಪ್ ಔಟ್ ಮಾಡ್ತೀಯಾ? ಏಯ್, ಇವತ್ ನಿಂಗೆ ಪೇಮೆಂಟ್ ಕೊಡ್ಬೇಕು ಅಂತಾನೆ ಗ್ಯಾಂಗ್ ಹಾಕೊಂಡ್ಬಂದಿರೋದು. ಏಯ್, ನೀನ್ ಯಾರನ್ನ ಎದ್ ಹಾಕೋತಿದ್ಯಾ ಅಂತ ಗೊತ್ತಾ? ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಾಳೆ ಯಾವ ಹುಡುಗಿನೂ ನಿನ್ನ ಕಣ್ಣೆತ್ತಿ ನೋಡ್ಬಾರ್ದು, ಹಾಗ್ ಮಾಡ್ಬಿಡ್ತೀನಿ. ಇವ್ ನೋಡಿತಾನ ನಂಗೆ? ಏನಾ ಹೊಡಿತೇನಾ? ಅಯ್ಯೋ ಅಯ್ಯೋ, ಹೊಡಿಯೋ. ಇಲ್ಲ ಬ್ರದರ್, ಏನೋ ಬಾಯ್ ತಪ್ಪ ಹೇಳ್ಬಿಟ್ಟೆ, ಸಾರಿ. ಹೊಡಿಯೋ, ಪರವಾಗಿಲ್ಲ, ಹೊಡಿಯೋ ಹೊಡಿಯೋ. ಅಯ್ಯೋ ಹೊಡಿಯೋಲೇ. ಕೃಷ್ಣ, ರುಕ್ಮಿಣಿ ಅವರೇ, ಕೃಷ್ಣ, ಅಯ್ಯೋ ಏಯ್, ಅಯ್ಯೋ, ಬಿಡೋ ಕೈನ, ರುಕ್ಮಿಣಿ ಅವರೇ, ಬಿಡೋ ಕೈನ, ಬಿಡ್ರೋ ಬಿಡೋ ಬಿಡ್ರೋ. ಕೈನ, ಬಿಡೋ ಕೈನ, ಬಿಡೋ. ಏಯ್, ನಿಂತ್ಕೊಳೆ. ನನ್ ಲವ್ ಮಾಡಲ್ವಾ? ನನ್ಗೆ ರೋಡ್ ರೋಮಿಯೋ ಅಂತ್ಯ. ಇವಾಗ ತೋರಿಸ್ತೀನಿ ನಾನೇನು ಅಂತ ನಿಂಗೆ. ಬಿಡೋ ನನ್ನ. ಅಮ್ಮ, ಅಯ್ಯೋ ಅಣ್ಣ, ಅಣ್ಣ ಸಾರಿ ಅಣ್ಣ, ಅಣ್ಣ ಅಣ್ಣ ಸಾರಿ ಅಣ್ಣ. ಏಯ್, ಮೆಂಟಲ್ ಏನೋ ನೀನು?
ಅಯ್ಯೋ ನಾನು ಯಾಕೆ ಇವ್ರಿಗೆಲ್ಲ ಹೊಡೆದ್ಬಿಟ್ಟೆ? ಮತ್ತೆ ಅವರೆಲ್ಲ ಹುಡ್ಕೊಂಡು ಬಂದ್ರೆ ನಾನು ಏನು ಮಾಡಲಿ? ಅಯ್ಯೋ ಆಂಜನೇಯ ಆಂಜನೇಯ, ಕಾಪಾಡು ತಂದೆ ನನ್ನ. ಕೃಷ್ಣ, ನೀನ್ ಸರಿಯಾಗಿ ಮಾಡಿದೀಯಾ. ಇಂಥವ್ರಿಗೆಲ್ಲ ಹೀಗೆ ಬುದ್ಧಿ ಕಲಿಸ್ಬೇಕು. ಅಲ್ಲ, ನಿನ್ನಲ್ಲಿ ಇಷ್ಟೊಂದು ಶಕ್ತಿ ಇದ್ರು ಯಾಕೆ ಅಷ್ಟೊಂದು ಹೆದರ್ತೀಯಾ? ಅಯ್ಯೋ ಇಲ್ಲ ರುಕ್ಮಿಣಿ ಅವರ, ನನಗೆ ಯಾವ ಶಕ್ತಿನೂ ಇಲ್ಲ, ಯಾವ ಧೈರ್ಯನೂ ಇಲ್ಲ. ಆ ಕಾಗೆ ನನ್ನ ಮಗ ನಿಮ್ಮನ್ನ ಇಟ್ಕೊಂಡು ಎಳ್ದಾಡ್ತಿದ್ನಲ್ಲ, ಅದಕ್ಕೆ ಅದನ್ನ ನೋಡಿ ತಡ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಕೋಪ ಬಂತು. ಆಮೇಲೆ ಜೈ ಆಂಜನೇಯ ಅಂತ ಭಾರ ಹಾಕಿ ಹೊಡಿಯಕ್ ಶುರು ಮಾಡ್ಬಿಟ್ಟೆ. ರುಕ್ಮಿಣಿ ಅವರೇ, ನಿಮ್ ದಮ್ಮಯ್ಯ ಅಂತೀನಿ, ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಲೇ ದಡ್ಡ, ಅದನ್ನ ನಾನ್ ನಿನಗೆ ಹೇಳ್ಬೇಕು. ಒಟ್ನಲ್ಲಿ ನಿನಗೆ ಗೊತ್ತಿಲ್ದಂಗೆ ನಿನ್ನೊಳಗೊಬ್ಬ ಹೀರೋ ಇದ್ದಾನೆ. ಅವನಿವತ್ ಹೊರಗ್ ಬಂದ. ಅಯ್ಯೋ ನನಗದೆಲ್ಲ ಗೊತ್ತಿಲ್ಲ ಕಣ್ರಿ, ನನಗಿಲ್ಲಿ ಇರೋದಕ್ಕೆ ಭಯ ಆಗ್ತಿದೆ. ಮೊದ್ಲು ಇಲ್ಲಿಂದ ಹೋಗೋಣ ಬನ್ನಿ. ಸರಿ ಸರಿ, ನಡಿ ನಡಿ. ಬನ್ನಿ. ಯಜಮಾನ್ರೆ, ನಿಮ್ ಮನೆತನದ ಹೆಸರು ಹೇಳ್ತಿದ್ದಂಗೆನೆ ಗಂಡಿನ ಕಡೆಯವರು ನಾ ಮುಂದು ತಾ ಮುಂದು ಅಂತ ಕ್ಯೂ ಅಲ್ಲಿ ನಿಂತಿದ್ದಾರೆ. ಹುಡುಗಿ ಫೋಟೋ ಅಪ್ಲೋಡ್ ಮಾಡ್ತಿದ್ದಂಗೆನೆ ಕಾಲ್ ಮೇಲ್ ಕಾಲ್ ಬರ್ತಾನೆ ಇವೆ. ಈಗ ಒಂದೊಂದೇ ಫೋಟೋ ತೋರಿಸ್ತಾ ಹೋಗ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳಿ. ಆಯ್ತು. ಆ. 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 ಈ ಹುಡುಗನ ಹೆಸರು ಕೌಶಿಕ್ ಅಂತ. ದೊಡ್ಡ ಆಯಿಲ್ ಮೇಲೆ ಇಟ್ಕೊಂಡಿದ್ದಾನೆ. ಹೈಟು 5.6 ಇಂಚು. ಚನ್ನರಾಯಪಟ್ಟಣದಲ್ಲಿ ನಮ್ಮ ಸೊಂಡೆಕೊಪ್ಪು ಶೇಷಗಿರಿ ಅವರು ಇದಾರಲ್ಲ, ಅವ್ರ ಮರಿಮೊಮ್ಮಗ. ಇವನ ಹೆಸರು ಸಮರ್ಥ್ ಅಂತ. ಹೈಟು 5.5 ಇಂಚು. ಇವನು ಸಿಲ್ಕ್ ಸ್ಯಾರಿ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಅದೇ ಜರಗ್ನಳ್ಳಿ ಜನಾರ್ದನ್ ಜಮ್ಖಾನ್ ಅವ್ರು ಇದಾರಲ್ಲ, ಅವ್ರ ಮರಿಮೊಮ್ಮಗ. ಅಪ್ಪ ಮಣಿ, ನಿನ್ ಲ್ಯಾಪ್ಟಾಪ್ ಅಲ್ಲಿ ಫೋಟೋಗಳು ಸರಿಯಾಗಿ ಕಾಣಿಸ್ತಾ ಇಲ್ಲಪ್ಪ. ಯೋಚನೆ ಮಾಡಬೇಡಿ ಯಜಮಾನ್ರೆ, ಈ ಪ್ರಾಬ್ಲಮ್ ಆಗತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಹುಡುಗರು ಫೋಟೋ ಕೂಡ ಇಟ್ಕೊಂಡಿದ್ದೀನಿ. ನಾನು ಹೇಳ್ತಾ ಹೋಗ್ತೀನಿ, ನೀವು ಫೋಟೋನ ನೋಡ್ತಾ ಹೋಗಿ. ಇವನ ಹೆಸರು ತೇಜಸ್ ಅಂತ. ನಿಮ್ಮ ಹಾಗೆ ಅಕ್ಕಿ ಮೇಲೆ ಇಟ್ಕೊಂಡಿದ್ದಾನೆ. ಎತ್ತರ 5.5 ಅಡಿ. ಆ ಬಾನಸವಾಡಿ ರಾಮರಾಯರ್ ಮಗ. ಓ ಯಜಮಾನ್ರೆ, ತಗೊಳ್ಳಿ ಈ ಫೋಟೋ. ಅವನ ಹೆಸರು ವೀರೇಶ್ ಅಂತ. ಬೆಂಗಳೂರಲ್ಲಿ ದೊಡ್ಡ ಫರ್ನಿಚರ್ ಅಂಗಡಿ ಇಟ್ಕೊಂಡಿದ್ದಾನೆ. ಹಾ, ತಗೊಳ್ಳಿ ಈ ಹುಡುಗನ ಫೋಟೋ ನೋಡಿ. ಇವನ ಹೆಸರು ಭೀಮಾ ಅಂತ. ಧಾರವಾಡದಲ್ಲಿ 5-6 ಜಿಮ್ ಇಟ್ಕೊಂಡಿದ್ದಾನೆ. ಈ ಚಂದ್ರಪ್ಪ ಪಾಳೆಗಾರ್ ಗೊತ್ತಲ್ವಾ, ಅವ್ರ ಮನೆ ಹುಡುಗ. ಓ ಸಾಕು ಸಾಕು ಮಣಿ, ನೀನ್ ಹೀಗೆ ಜಾಹೀರಾತುಗಳ ತರ ಒಂದಾದ್ಮೇಲೆ ಒಂದು ತೋರಿಸ್ತಾನೆ ಇದ್ರೆ ನಮಗೆ ಆಯ್ಕೆ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಒಂದು ಕೆಲಸ ಮಾಡು, ನಾವೇ ಹುಡುಕ್ತೀವಿ. ನೀನು ಅದೇನು ವಿವರಣೆ ಇದೆಯೋ ಅದು ಕೊಟ್ರೆ ಸಾಕು. ಸರಿಯಾಗಿ ಹೇಳ್ದೆ ಸೂರ್ಯ. ಚಿಕ್ಕ ಯಜಮಾನ್ರೆ, ಇದರಲ್ಲಿ ತುಂಬಾ ಫೋಟೋಗಳಿವೆ. ನೀವು ನೋಡ್ತಾ ನೋಡ್ತಾ ಯಾರು ಇಷ್ಟ ಆಗ್ತಾರೆ ಹೇಳಿ, ನಾನು ಅವ್ರ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ತಗೊಳ್ಳಿ. ಆಯ್ತು, ಆಗಬಹುದು.